ರಾಣೆಬೆನ್ನೂರಿನಲ್ಲಿ ಬಿಜೆಪಿ ಪಕ್ಷದ ಒಳಭಿನ್ನತೆ ಮತ್ತೆ ತಲೆದೂರಿದಂತಾಗಿದೆ. ಸಂತೋಷ್ ಕುಮಾರ್ ಪಾಟೀಲರನ್ನ ಪಕ್ಷದ ಕಾರ್ಯಕ್ರಮಗಳಿಂದ ದೂರಿಡಲಾಗುತ್ತದೆ ಎಂಬ ಆರೋಪದೊಂದಿಗೆ ಅವರ ಅಭಿಮಾನಿ ಬಳಗದ ಸದಸ್ಯರು ಸ್ಥಳೀಯ ಬಿಜೆಪಿ ಮುಖಂಡರಿಗೆ ತೀವ್ರ ಎಚ್ಚರಿಕೆಯನ್ನು ನೀಡಿದ್ದಾರೆ. ಈ ರೀತಿಯ ನಡೆ ಮುಂದುವರೆದರೆ 2028ರ ಚುನಾವಣೆಯಲ್ಲಿ ಪಕ್ಷವೇ ಹಿನ್ನಡೆ ಅನುಭವಿಸಬೇಕಾಗುತ್ತದೆ ಎಂದು ತಿಳಿಸಿದ್ದಾರೆ. ಸಭೆಯಲ್ಲಿ ಮಾತನಾಡಿದ ಅಭಿಮಾನಿ ಬಳಗ, ಕೆಲವರು ಉದ್ದೇಶಪೂರ್ವಕವಾಗಿ ಸಂತೋಷ್ ಕುಮಾರ್ ಪಾಟೀಲರನ್ನ ಕಡೆಗಣಿಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಪಕ್ಷದೊಳಗಿನ ಈ ರೀತಿಯ ಒಳಜಗಳವು ಕಾರ್ಯಕರ್ತರಲ್ಲಿ ತೀವ್ರ ಅಸಮಾಧಾನಕ್ಕೆ ಕಾರಣವಾಗುತ್ತಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದರಿಂದ ಪಕ್ಷದ ಸಂಘಟನೆಗೂ ಧಕ್ಕೆಯಾಗುವ ಸಾಧ್ಯತೆ ಇದೆ ಎಂದು ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ಇದೇ ವೇಳೆ ಹನುಮಂತರಾಜ ಚನ್ನಗೌಡರು ಮಾತನಾಡಿ, ಮಾಜಿ ಶಾಸಕರು ಏಕಪಕ್ಷೀಯ ನಿರ್ಧಾರಗಳನ್ನು ಕೈಬಿಟ್ಟು ಎಲ್ಲ ಮುಖಂಡರನ್ನ ಸಮಾನವಾಗಿ ಕರೆದುಕೊಂಡು ಹೋಗಬೇಕು ಎಂದು ಒತ್ತಾಯಿಸಿದ್ದಾರೆ. ಸಂತೋಷ್ ಕುಮಾರ್ ಪಾಟೀಲರು ಬೆಳೆಯುತ್ತಿರುವುದು ಕೆಲವರಿಗೆ ಅಸಹನೆ ಉಂಟು ಮಾಡುತ್ತಿದೆ ಎಂಬ ಆರೋಪವನ್ನು ಕೂಡ ಮಾಡಿದ್ದಾರೆ. ಪಕ್ಷದ ಏಕತೆ ಕಾಪಾಡುವುದು ಅತ್ಯಗತ್ಯ ಎಂದು ಸೂಚಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ ಪಲ್ಸ್, ರಾಣೆಬೆನ್ನೂರು. ವಿಧಾನಸಭಾ ಕ್ಷೇತ್ರದ ಮಾಜಿ ಪರಾಜಿತ ಅಭ್ಯರ್ಥಿಗಳು ನಮ್ಮ ಮುಖಂಡರಾಗಿರ್ತಕ್ಕಂಥ ಶ್ರೀಯುತ ಸಂತೋಷ್ ಕುಮಾರ್ ಪಾಟೀಲ್ರವ್ರನ್ನ ನಮ್ಮ ರಾಣೆಬೆನ್ನೂರು ತಾಲೂಕಿನ ಬಿಜೆಪಿ ಘಟಕದ ಪದಾಧಿಕಾರಿಗಳು, ಉಭಯ ಮಂಡಲ ಪದಾಧಿಕಾರಿಗಳು ಯಾವುದೇ ರೀತಿಯ ಪಕ್ಷದ ಚಟುವಟಿಕೆಗಳಿಗೆ ಮತ್ತು ಪಕ್ಷದ ಕಾರ್ಯಕ್ರಮಗಳಿಗೆ ಆಹ್ವಾನವನ್ನು ನೀಡದೆ ಏನು ತಾತ್ಸಾರ ಮನೋಭಾವನೆಯನ್ನು ಮಾಡ್ತಾ ಇದ್ದಾರೆ, ಅದಕ್ಕೆ ಉತ್ತರ ಕೊಡಲಿಕ್ಕೋಸ್ಕರ ನಾವು ಇವತ್ತಿನ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಸರ್, ಬಹಳ ತಡವಾಗಲಿಲ್ವಾ ನೀವು ಪತ್ರಿಕಾಗೋಷ್ಠಿ ಕರೆದಿರೋದು? ಅಂದರೆ ಬಹಳ ಮೀಟಿಂಗಿಗೆ ನಿಮ್ಗೆ ಕರೆದಿರಲಿಲ್ಲ, ಭಾಳ ಧೋರಣೆ ಮಾಡಿದ್ರು, ಬಟ್ ಈಗ ಯಾಕೆ ಸಿಡಿದಿದ್ದೀರಿ ಸರ್ ನೀವು? ನಾವು ಮೂಲತಃ ಚಂದ ಸ್ವಭಾವದವರು. ಸಂತೋಷ್ ಕುಮಾರ್ ಪಾಟೀಲ್ ಒಂದೇ ಮಾತಾಡ್ತಿದ್ರು, ಯಾವಾಗಲೂ ಕೂಡ ಪಕ್ಷ ಅನ್ನೋದು ತಾಯಿ ಸಮಾನ, ಪಕ್ಷ ಅನ್ನೋದು ನಮ್ಮ ಮನೆಯದ್ದಾಗಿ. ಯಾವಾಗಲೂ ಕೂಡ ಮನೆಯಲ್ಲಿ ಏನಾದರೂ ಒಂದು ಸಮಸ್ಯೆಗಳು ಆಗ್ತಿರ್ತಾವೆ, ನಾವೆಲ್ಲ ಹೊಂದ್ಕೊಂಡು ಹೋಗೋಣ, ತಾಳ್ಮೆಯಿಂದ ಇರೋಣ, ಬರ್ತಕ್ಕಂಥ ದಿನಗಳು ಒಳ್ಳೆಯದಾಗ್ತವೆ. ಯಾವುದೇ ಕಾರಣಕ್ಕೆ ಯಾರೂ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಗೊಂದಲಗಳನ್ನು ನೀವು ತಾಳಬಾರ್ದು ಅಥವಾ ಯಾವುದೇ ರೀತಿ ಆವೇಶಕ್ಕೂ ಒಳಗಾಗಬೇಡ್ರಿ. ನೋಡೋಣ, ಪಕ್ಷದ ಇವತ್ತೆಲ್ಲ ನಾಳೆ ಮುಖಂಡರು ಒಳ್ಳೆಯ ಅಭಿಪ್ರಾಯಕ್ಕೆ ಬರ್ಬೋದು, ನಮ್ಮನ್ನು ಕೂಡ ಸರಿಯಾದ ದರದಲ್ಲಿ ಅವರು ಬಳಸ್ಕೋಬೋದು ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲ ಕೂಡ ಇಷ್ಟು ದಿವಸ ಅತ್ಯಂತ ವಿಶ್ವಾಸದಿಂದ ಮತ್ತು ಪ್ರೀತಿಯಿಂದ ಪಕ್ಷದ ಮೇಲಿನ ಗೌರವಕ್ಕೋಸ್ಕರ ನರೇಂದ್ರ ಮೋದಿ ಅವರ ಒಂದು ಸಾಧನೆಯ ಒಂದು ಹಿನ್ನೆಲೆಯಲ್ಲಿ ನಾವೆಲ್ಲರೂ ಕೂಡ ಅತ್ಯಂತ ಶಾಂತಿ ಇದ್ದೀವಿ. ಇನ್ನು ಬರ್ತಾ ಯಾಕೋ ಇವರು ಅತಿರೇಕಕ್ಕೊಳಗಿರ್ತಕ್ಕಂಥ ಒಂದು ಕಾರಣಗಳನ್ನು ಮುಂದಿಟ್ಕೊಂಡು ತಮ್ಮದಾಗಿರ್ತಕ್ಕಂಥ ಸ್ವಾರ್ಥಕ್ಕೋಸ್ಕರ ಏನು ಸಂತೋಷ್ ಪಟ್ಟರು ನಿರ್ಲಕ್ಷ್ಯ ಮಾಡ್ತಾ ಬಂದರು. ಸೊ ಆ ಒಂದು ಹಿನ್ನೆಲೆಯಲ್ಲಿ ಭಾಳ ವಿಳಂಬವಾಗಿ ನಾವು ಇವತ್ತು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಎಲ್ಲ ಕಾರ್ಯಕರ್ತರನ್ನ ಈ ರೀತಿ ಅಥವಾ ಎಸ್ಪೆಷಲಿ ಸಂತೋಷ್ ಪಾಟೀಲ್ ಅಭಿಮಾನಿ ಬಳಗವನ್ನು ಮಾತ್ರ ಅಂತಾನೆ ಹೇಳ್ತಿರೋದು ಅಂತ? ವಿಶೇಷವಾಗಿ ಸಂತೋಷ್ ಪಾಟೀಲ್ ಅಭಿಮಾನಿ ಬಳಗರು ಅಷ್ಟೇ ಅವ್ರು ತಾಸಾರ ಮಾಡ್ತಾ ಇದ್ದಾರೆ. ಕೇವಲ ಬೆರಳಿಕೆ ಅಷ್ಟೇ ಮುಖಂಡ ರೀತಿಯ ಒಂದು ನಿಲುವನ್ನು ತಂದಿದ್ದಾರೆ. ಭಾಳಷ್ಟು ಜನ ಪಕ್ಷ ಬೆಳಿಬೇಕು, ಪಕ್ಷ ಅಭಿವೃದ್ಧಿ ಆಗಬೇಕು, ಮತ್ತು ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಗೆಲ್ಲಬೇಕಂತಕ್ಕಂಥದ್ದು ಭಾಳಷ್ಟು ಜನ ಮುಖಂಡರಲ್ಲಿ ಇದೆ. ಕೆಲವು ಬೆರಳಿಕೆಯಷ್ಟು ಜನ ಯಾವುದೇ ಕಾರಣಕ್ಕೂ ಸಂತೋಷ್ ಪಾಟೀಲರು ವೇದಿಕೆಗೆ ಒಂದು ಮುಂಭಾಗದಲ್ಲಿ ಮುಂಚೂಣಿಯಲ್ಲಿ ಅವ್ರು ಇರಬಾರ್ದು, ಸಾಧ್ಯವಾದ ಮಟ್ಟಿಗೆ ಅವರನ್ನು ಪಕ್ಷದ ದೂರ ಇಡ್ತಕ್ಕಂಥವನ್ನ ಒಂದು ವ್ಯವಸ್ಥಿತವಾದ ಪಿತೂರಿನ ಅವ್ರು ಮಾಡ್ತಾ ಇದ್ದಾರೆ. ಸೊ ಅವ್ರ ಪಿತೂರಿಯನ್ನು ಯಶಸ್ವಿ ಆಗಲಿಕ್ಕಿಲ್ಲ. ಯಾಕಂದರೆ ಭಗವಂತೊಬ್ಬನ ಕೊಲ್ಲೋಕೆ 3 ಜನ ಇದ್ದರೂ ಕಾಯಕ್ಕೊಬ್ಬ ನಿದ್ದೆ. ಸಂತೋಷ್ ಕುಮಾರ್ ಪಾಟೀಲ್ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳು ಮತ್ತು ಪಕ್ಷದ ಚಟುವಟಿಕೆಗಳು ಮತ್ತು ಜನಪರ ಸೇವೆಗಳು ಇವತ್ತು ಅವರು ಸಾರ್ವಜನಿಕರಿಗೆ ಒಳ್ಳೆಯದಾಗಿದೆ. ಯಾವಾಗಲೂ ಕೂಡ ಪಕ್ಷದಿಂದಲೇ ಅವ್ರು ಗುರುತಿಸೋದು. ಆದರೆ ಈ ರೀತಿಯ ಒಂದು ವ್ಯವಸ್ಥಿತ ಪಿತೂರಿಯನ್ನು ಮಾಡಬಾರ್ದು ಮತ್ತು ಯಾರು ಕೂಡ ಅಂಥ ಮನೋಭಾವನೆಗಳನ್ನು ತಮ್ಮ ಮನಸ್ಸಲ್ಲಿ ಇಟ್ಕೋಬಾರ್ದು ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಉದ್ದೇಶ. ಸರ್, ಈ ಒಂದು ವಿಷಯನ ಪಕ್ಷದ ವರಿಷ್ಠರಿಗೆ ತಿಳಿಸಿದ್ರ ಸರ್? ಈಗ ಒಂದು ವೇದಿಕೆ ಮೂಲಕ ಅವರು ಎಚ್ಚರಿಕೆ ನೀಡಿದ್ದೇವೆ. ಮತ್ತೆ ಅವರು ಅದನ್ನೇ ಪುನರಾವರ್ತಿತವಾಗಿ ಮುಂದುವರಿಸ್ಕೊಂಡು ಹೋದರೆ ಬರುವಂಥ ದಿನಗಳಲ್ಲಿ ರಾಷ್ಟ್ರ ಮಟ್ಟದ ಮತ್ತು ರಾಜ್ಯ ಮಟ್ಟದ ಮತ್ತು ಜಿಲ್ಲಾ ಮಟ್ಟದ ಪಕ್ಷದ ಪದಾಧಿಕಾರಿಗಳ ನಾವು ಒಂದು ಈ ವ್ಯವಸ್ಥಿತವಾದ ಪಿತೂರಿಯ ಒಂದು ಹಿನ್ನೆಲೆಯನ್ನು ನಾವು ಎಳೆ ಅವ್ರ ಮುಂದೆ ಬಿಡಿಸಿಡ್ತೀವಿ.